ಎಲ್ಲರಿಗೂ ನಮಸ್ಕಾರ. ಕೆಂಚಾಗೆ ನಾನು ಛಾಯಾ ಇವನ್ನೆಲ್ಲನೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳೋಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದವರೆಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ರೂರಲ್ ಹುಡುಗರಿಗೆ, ಕನ್ನಡ ಮೀಡಿಯಂ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗ ಈ ವಿಡಿಯೋದಲ್ಲಿ ನಾನು ಬಯೋಕೆಮಿಸ್ಟ್ರಿ ಅಂದರೆ ಈಗ ನೀವು ಪೇಪರ್ 8ನಲ್ಲಿ 6 ಅಲ್ಲಿ ಪೇಪರ್ 8 ಇದ್ದರೆ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಇರ್ಬೋದು, ಬ್ಯಾಂಗ್ಳೂರ್ ಸೆಂಟ್ರಲ್ ಯೂನಿವರ್ಸಿಟಿ ಇರ್ಬೋದು, ಅಲ್ಲಿ ನಿಮಗೆ ಪ್ರೋಟೀನ್ಸ್ ಇದೆ. ಆ ಚಾಪ್ಟರ್ದು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು 4 ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. 5ನೇ ವೀಡಿಯೋ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಇವತ್ತಿನ ವೀಡಿಯೋದಲ್ಲಿ ನಾನು ಕ್ಲಾಸಿಫಿಕೇಷನ್ ಆಫ್ ಪ್ರೋಟೀನ್ಸ್ ಬಗ್ಗೆ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಪ್ರೋಟೀನ್ಸ್ ಅಂತ ಇದೆ, ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಪ್ರೋಟೀನ್ಸ್ ನಾನು ಆಲ್ರೆಡಿ ವೀಡಿಯೋಸ್ನ ಮಾಡಿದ್ದೀನಿ. These are the complex organic molecules which are also called as biopolymers, which going to contain nitrogen, oxygen, and hydrogen and carbon. Proteins are naturally occurring extremely complex substance that consist of amino acid residues joined together by peptide bonds. ಸೊ ನಾನು ಹೇಳಿದಾಗ ಬಯೋಪಾಲಿಮರ್ ಅಂತ ಹೇಳಿದೆ. ಪಾಲಿಮರ್ ಅಂತಂದರೆ ಮಾನೋಮರ್ ಯೂನಿಟ್ ಇರಬೇಕು. ಆ ಮಾನೋಮರ್ ಯೂನಿಟ್ ಏನಾಗಿದೆ ಅಂದರೆ ಆಲ್ಫಾ ಅಮೈನೋ ಆಸಿಡ್ಸ್ ಆಗಿದ್ದಾವೆ. ಸೊ ಹಾಗಾಗಿ ಆಲ್ಫಾ ಅಮೈನೋ ಆಸಿಡ್ಸ್ನ ನಾವು ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಪ್ರೋಟೀನ್ಸ್ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ. ಈ ಪ್ರೋಟೀನ್ಸ್ದು it is the essential, one of the essential component of our balanced diet. So on digestion it going to give energy. That energy is utilized for the maintenance and in order to repair and also for the growth of the living cells ನಾವು ಯೂಸ್ ಮಾಡ್ಕೊಳ್ತಾ ಹೋಗ್ತೀವಿ. ಇದು ಬೇಕಾದಷ್ಟು ಎನ್ಸೈಮ್ಸ್ ಇರ್ಬೋದು, ಹಾರ್ಮೋನ್ಸು, ಆ್ಯಂಟಿಬಾಡೀಸು, ಇದೆಲ್ಲನೂ ನಿಮಗೆ ಪ್ರೋಟೀನ್ಸಲ್ಲಿ ಇರುತ್ತೆ. ಇದು ಎಲ್ಲಿ ಸಿಗುತ್ತೆ ಅಂತಂದರೆ ಪಲ್ಸು, ನಟ್ಸು, ಫ್ರೂಟ್ಸು, ಈವನ್ ನಾನ್ ವೆಜಿಟೇರಿಯನ್ಸ್ಗಾದರೆ ಮೀಟು, ಫಿಶ್ಶು, ಎಗ್ಗು ಅಲ್ಲೆಲ್ಲ ನಿಮಗೆ ಸಿಗ್ತಾ ಹೋಗುತ್ತೆ. ಮೋಸ್ಟ್ ಆಫ್ ದಿ ಪ್ರೋಟೀನ್ಸ್ ಆರ್ ಕಲರ್ಲೆಸ್, ಓಡರ್ಲೆಸ್ ಆ್ಯಂಡ್ ಟೇಸ್ಟ್ಲೆಸ್ solids. They are soluble in dilute acids, alkalis and salt solution. ಸೊ ಈ ಪ್ರೋಟೀನ್ನ ನಾವು ಯಾವ ರೀತಿ ಕ್ಲಾಸಿಫೈ ಮಾಡ್ತೀವಿ ಅಂತಂದರೆ ಬೇರೆ ಬೇರೆ ಥರ ಕ್ಲಾಸಿಫೈ ಮಾಡ್ತೀವಿ. ಮೇಯ್ನಾಗಿ ಕ್ಲಾಸಿಫೈ ಮಾಡೋದು ಬೇಸ್ಡ್ ಆನ್ ಕಾಂಪೋಸಿಷನ್, 2ನೇದು ಶೇಪ್ ಆ್ಯಂಡ್ ಸಾಲ್ಯುಬಿಲಿಟಿ, 3ನೇದು ಬೇಸ್ಡ್ ಆನ್ ದೇರ್ ಬಯಾಲಜಿಕಲ್ ಫಂಕ್ಷನ್. ಸೊ ಬೇಸ್ಡ್ ಆನ್ ಕಾಂಪೋಸಿಷನ್ ಅಂದರೆ 2 ಥರ ಕ್ಲಾಸಿಫೈ ಮಾಡ್ತೀವಿ. ಒಂದಕ್ಕೆ ಸಿಂಪಲ್ ಪ್ರೋಟೀನ್ಸ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಕಾಂಜುಗೇಟೆಡ್ ಪ್ರೋಟೀನ್ಸ್ ಅಂತ ಕರಿತೀವಿ. ಸಿಂಪಲ್ ಪ್ರೋಟೀನ್ ಅಂತ ಅಂದರೆ ವೆನ್ ದೇ ಅಂಡರ್ಗೋ ಹೈಡ್ರಾಲಿಸಿಸ್, ಈ ಪ್ರೋಟೀನ್ಸ್ನ ನೀವು ವಾಟರ್ ಒಳಗಡೆ ಹಾಕಿದ ತಕ್ಷಣವೇ ಬರೀ ಆಲ್ಫಾ ಅಮೈನೋ ಆಸಿಡ್ಸ್ಗಳನ್ನ ಕೊಟ್ಟರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಸಿಂಪಲ್ ಪ್ರೋಟೀನ್ಸ್ ಅಂತ ಕರಿತೀವಿ. ಇನ್ನು ಕೆಲವೊಂದಷ್ಟು ಪ್ರೋಟೀನ್ಸ್ ಇದೆ, ವೆನ್ ಯು ಪುಟ್ ದಟ್ ಇನ್ ವಾಟರ್, ಆಲ್ಫಾ ಅಮೈನೋ ಆಸಿಡ್ ಜೊತೆಗೆ ಬೇರೆ ಬೇರೆ ಗ್ರೂಪ್ಗಳನ್ನ ಕೊಡ್ತಾ ಹೋಗುತ್ತೆ. ಬಿಕಾಸ್ ಈ ನಿಮ್ಮದು ಅಮೈನೋ ಆಸಿಡ್ಸ್ ಏನಿದೆ 20 ಅಮೈನೋ ಆಸಿಡ್ಸ್ ಇದೆ. ಎಗೇನ್ ದಟ್ ಅಮೈನೋ ಆಸಿಡ್ ವಿಲ್ ಗೋಯಿಂಗ್ ಟು ಹ್ಯಾವ್ ಡಿಫ್ರೆಂಟ್ ಆರ್ ಗ್ರೂಪ್ಸ್. ಅದು ಆರ್ ಗ್ರೂಪು ಸಿಂಪಲ್ ಆಗಿತ್ತು ಅಂತಂದರೆ ಎಲ್ಲ ಒಂದೇ ಆರ್ ಗ್ರೂಪ್ ಇರೋದು ಕೊಡ್ತು ಅಂತಂದರೆ ಸಿಂಪಲ್ ಅಂತ ಹೇಳ್ತೀವಿ. ಆರ್ ಗ್ರೂಪ್ ಬೇರೆ ಬೇರೆ ಆಗಿದ್ದಾಗ ಆರ್ಗ್ಯಾನಿಕ್, ಇನ್ಆರ್ಗ್ಯಾನಿಕ್ ಗ್ರೂಪ್ ಜೊತೆಗೆ ಆಲ್ಫಾ ಅಮೈನೋ ಆಸಿಡ್ ಕೊಡ್ತಾ ಇದ್ದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಕಾಂಜುಗೇಟೆಡ್ ಪ್ರೋಟೀನ್ಸ್ ಅಂತ ಕರಿತೀವಿ. ಸಿಂಪಲ್ ಪ್ರೋಟೀನ್ಸ್ ಅಂತಂದರೆ ಗ್ಲೂಟೆಲಿನ್ಸ್ ಆಗಿರ್ಬೋದು, ಹಿಸ್ಟಿಡೀನ್ಸ್ ಇರ್ಬೋದು, ಆಲ್ಬ್ಯೂಮನ್ಸ್ ಇರ್ಬೋದು, ಗ್ಲೋಬಿಯನ್ಸ್ ಇರ್ಬೋದು, ಇದೆಲ್ಲ ನಿಮಗೆ ಎಕ್ಸಾಂಪಲ್ ಆಗಿದೆ. ಕಾಂಜುಗೇಟೆಡ್ ಪ್ರೋಟೀನ್ಸ್ ಅಂತ ತಗೊಂಡ್ರೆ ಗ್ಲೈಕೋಪ್ರೋಟೀನ್ಸ್ ಇರುತ್ತೆ. ಅಲ್ಲಿರುವಂಥ ಗ್ರೂಪ್ ಯಾವುದು ಅಂದರೆ ಅಲಾಂಗ್ ವಿತ್ ನಿಮ್ಮದು ಪ್ರೋಟೀನ್ ಗ್ರೂಪ್ ಇರುವಂಥದ್ದು ಕಾರ್ಬೋಹೈಡ್ರೇಟ್ಸ್ ಇದೆ, ಆ್ಯಂಟಿಬಾಡೀಸು, ಮುಸಿನ್ ಆಫ್ ಸಲೈವಾ, ಇದೆಲ್ಲನೂ ಎಕ್ಸಾಂಪಲ್ ಆಗುತ್ತೆ. ಹೀಮೋಪ್ರೋಟೀನ್ಸ್ ಅಂತ ಹೇಳ್ತೀವಿ, ಹೀಮಲ್ಲಿರುತ್ತೆ, ಬ್ಲಡ್ಡಲ್ಲಿರುತ್ತೆ, ಹಿಮೋಗ್ಲೋಬಿನ್, ಮಯೋಗ್ಲೋಬಿನಲ್ಲಿ ಇರುತ್ತದು. ಲಿಪೋಪ್ರೋಟೀನ್ಸ್ ಅಲಾಂಗ್ ವಿತ್ ಅದರ್ ಕ್ಲಾಸ್ ಆಫ್ ಪ್ರೋಟೀನ್ಸ್ ಜೊತೆಗೆ ನಿಮಗೆ ಆಲ್ಫಾ ಅಮೈನೋ ಆಸಿಡ್ ಜೊತೆಗೆ ಲಿಪಿಡ್ಸು ಇರುತ್ತೆ. LDL, VLDL, HDL, ಇದೆಲ್ಲ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಕೊಲೆಸ್ಟ್ರಾಲ್ಸ್, ಅದು ಎಕ್ಸಾಂಪಲ್ ಆಗುತ್ತೆ. ಅದೇ ಥರ ಮೆಟಲೋ ಪ್ರೋಟೀನ್ಸ್ ಅಂತಿದೆ. ಅಲಾಂಗ್ ವಿತ್ ಆಲ್ಫಾ ಅಮೈನೋ ಆಸಿಡ್ ಯು ಮೇ ಆಲ್ಸೋ ಹ್ಯಾವ್ ಮೆಟಲ್ ಆರ್ ಮೆಟಲ್ ಅಯಾನ್ಸ್. ಫಾರ್ ಎಕ್ಸಾಂಪಲ್ ಫೆರಟಿನ್ ಅಂತ ತಗೊಂಡ್ರೆ ಅದು ಏನಾಗಿದೆ, ಕಾಂಜುಗೇಟೆಡ್ ಪ್ರೋಟೀನು, ಅದು ಅದರಲ್ಲಿ ಐರನ್ ಇರುತ್ತೆ. ಅಲಾಂಗ್ ವಿತ್ ನಿಮ್ಮದು ಪ್ರೋಟೀನ್ಸ್ ಜೊತೆಗೆ ಆಲ್ಫಾ ಅಮೈನೋ ಆಸಿಡ್ ಜೊತೆಗೆ ಐರನ್ನು ಇರುತ್ತೆ. ಆಲ್ಕೋಹಾಲ್ ಹೈಡ್ರೋಜನೇಸ್ ಅಂತ ಕರಿತೀವಿ. ಇದರಲ್ಲಿ ಏನಾಗಿರುತ್ತೆ ಅಂದರೆ ಜಿಂಕ್ ಇರುತ್ತೆ. ಇಲ್ಲಿ ಮೆಟಲ್ ಅಯಾನ್ ಯಾವುದಿರುತ್ತೆ ಅಂದರೆ ಜಿಂಕ್ ಇರುತ್ತೆ. ಅದೇ ಥರ ನ್ಯೂಕ್ಲಿಯೋ ಪ್ರೋಟೀನ್ಸ್ ಅಂತ ಕರಿತೀವಿ, ಅಲ್ಲಿ ನ್ಯೂಕ್ಲಿಕ್ ಆಸಿಡ್ ಇರುತ್ತೆ ಅಲಾಂಗ್ ವಿತ್ ಆಲ್ಫಾ ಅಮೈನೋ ಆಸಿಡ್. ಕ್ರೊಮಾಟಿನ್ ಅಂತ ಹೇಳ್ತೀವಿ, ಅದು DNA ಇರುತ್ತೆ. ರೈಬೋಸೋಮ್ಸ್ ಅಂತ ಹೇಳ್ತೀವಿ, ಅದು RNA ಇರುತ್ತೆ. ಅದೇ ಥರ ಫಾಸ್ಫೋಲಿಪಿಡ್ಸ್ ಅಂತ ಹೇಳ್ತೀವಿ, ಅಲಾಂಗ್ ವಿತ್ ಆಲ್ಫಾ ಅಮೈನೋ ಆಸಿಡ್ ನಿಮ್ಗೆ ಏನಾಗಿರುತ್ತೆ, ಫಾಸ್ಫೋರಿಕ್ ಆಸಿಡ್ ಇರುತ್ತೆ. ಕೆಸಿನ್ ಆಫ್ ಮಿಲ್ಕ್, ವೈಲಿಟಿನ್ ಆಫ್ ಎಗ್ ಯೋಕ್, ಇದೆಲ್ಲನೂ ಎಕ್ಸಾಂಪಲ್ ಆಗುತ್ತೆ.
ಅದೇ ಥರ ಹರೋ ಪ್ರೋಟೀನ್ಸ್ ಅಂತ ಕರಿತೀವಿ. FDA ಅಥವಾ FPM ಕೋ ಎಂಜೈಮ್ಗಳಾಗಿ ಕೆಲಸ ಮಾಡ್ತವೆ. ಎಕ್ಸಾಂಪಲ್ ಯಾವುದು? ಸಕ್ಸನೇಟ್ ಡಿಹೈಡ್ರೋಜನೇಸ್ ಆಗುತ್ತೆ, NADH ಡಿಹೈಡ್ರೋಜನೇಸ್ ಅಂತ ನಾವು ಅದನ್ನು ಕರಿತಾ ಹೋಗ್ತೀವಿ. ಸೊ ಕಾಂಜುಗೇಟೆಡ್ ಪ್ರೋಟೀನ್ಸ್ ಅಂದರೆ ಅಲಾಂಗ್ ವಿತ್ ಆಲ್ಫಾ ಅಮೈನೋ ಆಸಿಡ್ ಯು ಆರ್ ಗೋಯಿಂಗ್ ಟು ಪೊಸ್ಟಟಿಕ್ ಗ್ರೂಪ್ಗಳು, ಬೇರೆ ಬೇರೆ ಗ್ರೂಪ್ಗಳು ಅದ್ರಲ್ಲಿ ಬರ್ತಾ ಹೋಗುತ್ತೆ. ವೆನ್ ಯು ಡಿಸಾಲ್ವ್ ದಟ್ ಇನ್ ವಾಟರ್, ಅಂಥದಕ್ಕೆ ನಾವೇನಂತ ಕರಿತೀವಿ? ಕಾಂಜುಗೇಟೆಡ್ ಅಂತ ಕರಿತೀವಿ. ಎಗೇನ್ ಬೇಸ್ಡ್ ಆನ್ ಶೇಪ್, ಯಾವ ಶೇಪಲ್ಲಿ ಇದೆ ಅನ್ನೋದ್ರ ಮೇಲೂ ನಾವೇನು ಮಾಡ್ತೀವಿ? ಅದನ್ನು ಎರಡು ಥರ ಕ್ಲಾಸಿಫೈ ಮಾಡ್ತೀವಿ. ಫೈಬ್ರೋರಿಯಸ್ ಅಂತ ಕರಿತೀವಿ, ಇನ್ನೊಂದು ಗ್ಲೋಬಿಯಲ್ ಅಂತ ಕರಿತೀವಿ. ಈ ಫೈಬ್ರಸ್ ಪ್ರೋಟೀನ್ಸ್ ಅಂತ ಏನಿದೆಯಲ್ಲ, ಅದು ಎಲಾಂಗೇಟೆಡ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್, ಲೈಕ್ ಎ ಫೈಬರ್ ಇರುತ್ತೆ, ಇನ್ಸಾಲ್ಯುಬಲ್ ಇನ್ ವಾಟರ್ ಆಗುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ? ಫೈಬ್ರಸ್ ಪ್ರೋಟೀನ್ ಅಂತ ಕರಿತೀವಿ. ಈಗ ಆಲ್ಫಾ ಕೆರೋಟಿನ್, ನಮ್ಮ ಕೂದಲಿದೆ ಅದು ಕರ್ಲ್ ಆಗುತ್ತೆ, ನೈಲ್ ಇರ್ಬೋದು, ಹಾರ್ನ್ ಇರ್ಬೋದು, ಫೆದರು, ಸಿಲ್ಕಲ್ಲಿ ಫೈಬ್ರಾಯಿನ್ ಇರ್ಬೋದು, ಕೊಲೆಜನ್ ಆಫ್ ದಿ ಟೆಂಡನ್, ಸ್ಕಿನ್ನು, ಬೋನ್ಸು, ಟೀತು, ಇದಕ್ಕೆಲ್ಲನೂ ಯಾವುದಾದ್ರು ಎಕ್ಸಾಂಪಲ್ ಅಂದರೆ ಫೈಬ್ರಸ್ ಪ್ರೋಟೀನ್ ಅಂತ ಕರಿತೀವಿ. ದಟ್ ವಿಲ್ ಬಿ ಇನ್ ದಿ ಫಾರ್ಮ್ ಆಫ್ ಎ ಫೈಬರ್. ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್ ಇರುತ್ತೆ ವಿಚ್ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್, ಅಂಥದಕ್ಕೆ ನಾವೇನಂತ ಕರಿತೀವಿ? ಫೈಬ್ರಸ್ ಪ್ರೋಟೀನ್ ಅಂತ ಕರಿತೀವಿ. ಅದೇ ರೀತಿ ಇನ್ನೊಂದು ವೆರೈಟಿ ಇದೆ, ಅದಕ್ಕೆ ಏನಂತ ಕರಿತೀವಿ? ಗ್ಲೋಬ್ಯುಲರ್ ಪ್ರೋಟೀನ್ಸ್ ಅಂತ ಕರಿತೀವಿ. ದೇ ಆರ್ ಇನ್ಸಾಲ್ಯುಬಲ್, ದೇ ಆರ್ ಗ್ಲೋಬ್ಯುಲರ್ ಶೇಪಲ್ಲಿರುತ್ತೆ, ಸ್ಪೆರಿಕಲ್ ಶೇಪಲ್ಲಿರುತ್ತೆ, ಆ್ಯಂಡ್ ದೇ ಆರ್ ಕಾಂಪ್ಲೆಕ್ಸ್, ದೇ ಆರ್ ಸಾಲ್ಯುಬಲ್ ಇನ್ ವಾಟರ್. ಒಂದು ಹೈಡ್ರೋಫೋಬಿಕ್ ಇದೆ, ಇನ್ನೊಂದು ಹೈಡ್ರೋಫಿಲಿಕ್ ಇದೆ. ಫೈಬ್ರಸ್ ತೊಗೊಂಡ್ರೆ ದಟ್ ಇಸ್ ಹೈಡ್ರೋಫೋಬಿಕ್ ಇನ್ ನೇಚರ್, ವೆರಾಸ್ ದ ಗ್ಲೋಬ್ಯುಲರ್ ಪ್ರೋಟೀನ್ಸ್ ಆರ್ ಹೈಡ್ರೋಫಿಲಿಕ್ ಪ್ರೋಟೀನ್ಸ್. ಆಮೇಲೇಸ್ ಇರ್ಬೋದು, ಪೆಪ್ಸಿನ್ ಇರ್ಬೋದು, ಟ್ರೈಪ್ಸಿನ್ ಇರ್ಬೋದು, ಹಾರ್ಮೋನ್ಸು, ಆ್ಯಂಟಿಬಾಡೀಸು, ಇದೆಲ್ಲನೂ ನಿಮಗೆ ಗ್ಲೋಬ್ಯುಲರ್ ಪ್ರೋಟೀನ್ಗೆ ಎಕ್ಸಾಂಪಲ್ ಆಗುತ್ತೆ. ಯಾವ ಶೇಪಲ್ಲಿ ನಿಮ್ಮ ಪ್ರೋಟೀನ್ ಇದೆ ಆ ಬೇಸಿಸ್ ಮೇಲೆ ಫೈಬ್ರಸ್, ಇಫ್ ಇಟ್ ಇಸ್ ಇನ್ ದಿ ಫಾರ್ಮ್ ಆಫ್ ಎ ಫೈಬರ್, ಫೈಬ್ರಸ್ ಅಂತ ಕರಿತೀವಿ. ಇಫ್ ಇಟ್ ಇಸ್ ಇನ್ ದ ಫಾರ್ಮ್ ಆಫ್ ಎ ಗ್ಲೋಬ್ಯೂಲ್, ದೆನ್ ಅದನ್ನು ಗ್ಲೋಬ್ಯುಲರ್ ಪ್ರೋಟೀನ್ಸ್ ಅಂತ ಕರಿತಾ ಹೋಗ್ತೀವಿ. ಅದೇ ಥರ ಬೇಸ್ಡ್ ಆನ್ ದೇರ್ ಬಯಾಲಜಿಕಲ್ ಫಂಕ್ಷನ್ಸ್, ನಾನು ಹೇಳ್ದಂಗೆ ಈ ಪ್ರೋಟೀನ್ಸ್ ದೇ ಗೋಯಿಂಗ್ ಟು ಹ್ಯಾವ್ ಎನ್ ನಂಬರ್ ಆಫ್ ಆ್ಯಕ್ಟಿವಿಟೀಸ್. ನಮ್ಮದು ಬಾಡಿ ಗ್ರೋತ್ಗೆ whatever the energy that has been released when you take protein as a food, it will be utilized for maintenance and for the growth and repair ಮಾಡೋದಕ್ಕೆಲ್ಲ ಯೂಸ್ ಮಾಡ್ತಾರೆ. ಹಾಗಾಗಿ ಲಾಟ್ ಆಫ್ ಬಯಾಲಜಿಕಲ್ ಆ್ಯಕ್ಟಿವಿಟಿ ಇದೆ. ಸ್ಟ್ರಕ್ಚರಲ್ ಪ್ರೋಟೀನ್ಸ್ ಇದೆ, ಟ್ರಾನ್ಸ್ಪೋರ್ಟ್ ಪ್ರೋಟೀನ್ಸ್ ಇದೆ, ನ್ಯೂಟ್ರಿಯೆಂಟ್ ಆ್ಯಂಡ್ ಸ್ಟೋರೇಜ್ ಪ್ರೋಟೀನ್ಸ್ ಇದೆ, ಕೆಟಲಿಟಿಕ್ ಪ್ರೋಟೀನ್ಸ್ ಇದೆ, ಅದೇ ಥರ ರೆಗ್ಯುಲೇಟರಿ ಪ್ರೋಟೀನ್ಸ್ ಇದೆ, ಪ್ರೊಟೆಕ್ಟಿವ್ ಪ್ರೋಟೀನ್ಸ್ ಅಂತ ಕರಿತೀವಿ, ಮೊಟೈಲ್ ಪ್ರೋಟೀನ್ಸ್ ಅಂತ ಕರಿತೀವಿ. ಸೊ ಈ ರೀತಿಯಾಗಿ ಬೇರೆ ಬೇರೆ ಬೇಸ್ಡ್ ಆನ್ ದೇರ್ ಫಂಕ್ಷನಲ್ ಗ್ರೂಪ್ ಅದು ಯಾವ ರೀತಿ ಕೆಲಸ ಮಾಡುತ್ತೆ. ಇಫ್ ಇಟ್ ಈಸ್ ಸಪೋರ್ಟಿಂಗ್ ಆ್ಯಸ್ ಎ ಸ್ಟ್ರಕ್ಚರ್ಗೆ ಸಪೋರ್ಟ್ ಮಾಡ್ತಿದ್ರೆ ಸ್ಟ್ರಕ್ಚರಲ್, ಟ್ರಾನ್ಸ್ಪೋರ್ಟ್ಗೆ ಹೆಲ್ಪ್ ಮಾಡ್ತಿದ್ರೆ ಟ್ರಾನ್ಸ್ಪೋರ್ಟ್ ಪ್ರೋಟೀನ್ ಅಂತ, ಸ್ಟೋರೇಜ್ಗೆ ಹೆಲ್ಪ್ ಮಾಡ್ತಾ ಇದ್ದರೆ ಸ್ಟೋರೇಜ್, ಕೆಟಲಿಟಿಕ್ ಬಯೋಕೆಮಿಕಲ್ ಕೆಟಲಿಸ್ಟ್ ಥರ ಆ್ಯಕ್ಟ್ ಮಾಡ್ತಾ ಇದ್ದರೆ ಎನ್ಸೈಮ್ಸ್ ಆಗಿ ಎಕ್ಸಾಂಪಲ್. ಸೊ ಈ ರೀತಿಯಾಗಿ ಯಾವ ಥರ ಇದರದ್ದು ಬಯಾಲಜಿಕಲ್ ಆ್ಯಕ್ಟಿವಿಟಿ ಇದೆ ಆ ಬೇಸಿಸ್ ಮೇಲೂ ನಾವು ಪ್ರೋಟೀನ್ಸ್ನ ಕ್ಲಾಸಿಫಿಕೇಷನ್ ಮಾಡಿದ್ದೀವಿ. ಮೊದಲನೇದು ಸ್ಟ್ರಕ್ಚರಲ್ ಪ್ರೋಟೀನ್ಸ್ ಅಂತ ಹೇಳ್ತೀವಿ. ನಾನು ಮುಂಚೆನೇ ಹೇಳ್ದಂಗೆ ಆಸ್ ದ ನೇಮ್ ಇಂಡಿಕೇಟ್, ಇಟ್ ಗೋಯಿಂಗ್ ಟು ಸಪೋರ್ಟ್, ಇಟ್ ಗೋಯಿಂಗ್ ಟು ಸ್ಟ್ರೆಂಥನ್, ಇಟ್ ಗೋಯಿಂಗ್ ಟು ಪ್ರೊಟೆಕ್ಟ್ ದಿ ಬಯಾಲಜಿಕಲ್ ಸ್ಟ್ರಕ್ಚರ್ಸ್. ಫೈಬ್ರಸ್ ಪ್ರೋಟೀನ್, ಕೊಲಾಜಿನ್ ಇಸ್ ದ ಮೇಜರ್ ಕಾಂಪೊನೆಂಟ್ ಆಫ್ ದಿ ಸ್ಕಿನ್ ಆ್ಯಂಡ್ ದಿ ಟೀತ್. ನಮ್ಮದು ಸ್ಕಿನ್ ಮತ್ತು ಟೀತ್ ಸ್ಟ್ರಾಂಗಾಗಿ ಇರಬೇಕು ಅಂತಂದರೆ ಅಲ್ಲಿರುವಂಥ ಪ್ರೋಟೀನ್ ಯಾವುದು ಅಂದರೆ ಫೈಬ್ರಸ್ ಪ್ರೋಟೀನ್. ಫೈಬ್ರಸ್ ಪ್ರೋಟೀನ್ ಅಂದ್ರೇನು? ಇಟ್ ಈಸ್ ಇನ್ಸಾಲ್ಯುಬಲ್ ಇನ್ ವಾಟರ್ ಬಟ್ ಇಟ್ ಗೋಯಿಂಗ್ ಟು ಹ್ಯಾವ್ ಎ ಥ್ರೆಡ್ ಲೈಕ್ ಸ್ಟ್ರಕ್ಚರ್. ಅಂಥದಕ್ಕೆ ನಾವು ಇದು ಫೈಬ್ರಸ್ ಪ್ರೋಟೀನ್ ಅಂತ ಕರಿತೀವಿ. ಸ್ಟ್ರಕ್ಚರಲ್ ಪ್ರೋಟೀನ್ ಏನು ಮಾಡುತ್ತೆ? ಸ್ಟ್ರೆಂತ್ ಕೊಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ. ಇಟ್ ಗೋಯಿಂಗ್ ಟು ಗಿವ್ ಎ ಸ್ಟ್ಯಾಮಿನಾ ಫಾರ್ ದ ಪರ್ಟಿಕ್ಯುಲರ್ ಆರ್ಗನ್. ಅಂಥದಕ್ಕೆ ನಾವೇನಂತ ಕರಿತೀವಿ? ಸ್ಟ್ರಕ್ಚರಲ್ ಪ್ರೋಟೀನ್ಸ್ ಅಂತ ಕರಿತೀವಿ. ಆಲ್ಫಾ ಕೆರಟಿನ್ ಆಫ್ ಬೋನ್ಸ್, ಏರ್, ನೈಲ್, ಫೆದರ್ ಆರ್ ದಿ ಸ್ಟ್ರಕ್ಚರಲ್ ಪ್ರೋಟೀನ್ಸ್. ಅದೇ ಸಿಲ್ಕ್ ಫೈಬರ್, ಸ್ಪೈಡರ್ ವೆಬ್ಸ್ ಆರ್ ಮೇಡ್ ಅಪ್ ಆಫ್ ಫೈಬ್ರಾಯಿನ್. ಸೊ ಫೈಬ್ರಸ್ ಪ್ರೋಟೀನ್ ಏನಿದೆಯಲ್ಲ ಅದನ್ನು ಸ್ಟ್ರಕ್ಚರಲ್ ಪ್ರೋಟೀನ್ಸ್ ಆಗೋ ನೋಡ್ತೀವಿ. ದೇ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್, ದೇ ಆರ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್. ಅದೇನಾಗುತ್ತೆ ಅಂದರೆ ಬೋನ್ಸು, ಏರು, ನೈಲು, ಫೆದರು, ಆಮೇಲೆ ಸ್ಪೈಡರ್ ವೆಬ್ಸು, ಅದಕ್ಕೆಲ್ಲನೂ ನಮಗೆ ಬೇಕಾಗತ್ತೆ. ಎರಡನೇದು ಟ್ರಾನ್ಸ್ಪೋರ್ಟ್ ಪ್ರೋಟೀನ್. ಆ್ಯಸ್ ಅ function indicate it going to transport from one specific substances from one part to another part. one part of the cell ಇಂದ ಇನ್ನೊಂದು ಪಾರ್ಟ್ಗೆ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಅಂಥದಕ್ಕೆ ನಾವು ಟ್ರಾನ್ಸ್ಪೋರ್ಟ್ ಪ್ರೋಟೀನ್ಸ್ ಅಂತ ಕರಿತೀವಿ. ಹಿಮೋಗ್ಲೋಬಿನ್ ದಟ್ ಕ್ಯಾರೀಸ್ ಆಕ್ಸಿಜನ್ ಫ್ರಮ್ ಬ್ಲಡ್ ವೆಸಲ್ ಟು ದಿ ಟಿಶ್ಯೂ ಕೆಪಿಲರೀಸ್. ಲಿಪೋಪ್ರೋಟೀನ್ ಟ್ರಾನ್ಸ್ಪೋರ್ಟ್ ಲಿಪಿಡ್ಸ್. ಅದೇ ಥರ ಟ್ರಾನ್ಸ್ಫರಿನ್ ಕ್ಯಾರೀಸ್ ಐರನ್ ಇನ್ ದಿ ಬ್ಲಡ್. ಲಿಪಿಡ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಟ್ರಾನ್ಸ್ಪೋರ್ಟ್ ಆಫ್ ಟ್ರೈಗ್ಲಿಸರಾಯ್ಡ್ಸ್ ವಿಚ್ ಅದರ್ವೈಸ್ ಇನ್ಸಾಲ್ಯುಬಲ್ ಇನ್ ವಾಟರ್. ಸೊ ಇದೇನು ಮಾಡುತ್ತೆ? ಒಂದು ಸಬ್ಸ್ಟೆನ್ಸು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತಲ್ಲ, ಅಂಥ ಪ್ರೋಟೀನ್ಗೆ ನಾವು ಟ್ರಾನ್ಸ್ಪೋರ್ಟ್ ಪ್ರೋಟೀನ್ ಅಂತ ಕರಿತೀವಿ. ಹಿಮೋಗ್ಲೋಬಿನು, ಲಿಪೋಪ್ರೋಟೀನ್ಸು, ಲಿಪಿಡ್ಸು, ಟ್ರಾನ್ಸ್ಫರಿನು, ದೀಸ್ ಆರ್ ದಿ ಎಕ್ಸಾಂಪಲ್ ವಿಚ್ ಗೋಯಿಂಗ್ ಟು ಟ್ರಾನ್ಸ್ಫರ್ ಎನಿ ಒನ್ ಆಫ್ ದಿ ಸಬ್ಸ್ಟೆನ್ಸ್ ಫ್ರಮ್ ಒನ್ ಪಾರ್ಟ್ ಟು ಅನದರ್ ಪಾರ್ಟ್ ದಿ ಬಾಡಿ ಆಗ್ತಾ ಇದೆ.
ನೆಕ್ಸ್ಟ್ ತಗೊಳ್ತೀವಿ ನ್ಯೂಟ್ರಿಯೆಂಟ್ ಅಥವಾ ಸ್ಟೋರೇಜ್ ಪ್ರೋಟೀನ್ ಅಂತ ಕರಿತೀವಿ. ಇದೆ ಸ್ಟೋರೇಜ್ ನ್ಯೂಟ್ರಿಯೆಂಟ್ ಆ್ಯಂಡ್ ಎನರ್ಜಿ. ಸೊ ಸೀಡ್ಸ್ ಆಫ್ ದಿ ಪ್ಲಾಂಟ್ ಸ್ಟೋರ್ ನ್ಯೂಟ್ರಿಯೆಂಟ್ಸ್ ಇನ್ ದಿ ಫಾರ್ ದಿ ಗ್ರೋತ್ ಆಫ್ ದಿ ಜರ್ಮಿನೇಟಿಂಗ್ ಸೀಡ್ಸ್. ಸೊ ಸೀಡ್ಸಲ್ಲಿ ಪ್ಲಾಂಟಲ್ಲಿ ಸೀಡ್ಸ್ ಆಫ್ ಎ ಪ್ಲಾಂಟ್ ಏನು ಮಾಡುತ್ತೆ, ಸ್ಟೋರ್ ಮಾಡಿಕೊಂಡು ಎನರ್ಜಿನ ಇಟ್ಕೊಳ್ಳುತ್ತೆ. ಫೆರಾಟಿನ್ ಸ್ಟೋರ್ಸ್ ದಿ ಐರನ್ ಇಂಟ್ರಾಸೆಲ್ ಇನ್ ಎ ನಾನ್ ಟಾಕ್ಸಿಕ್ ಫಾರ್ಮ್. ಮಿಲ್ಕ್ ಕೆಸೀನ್ಸ್ ಆ್ಯಕ್ಟ್ ಆಸ್ ಎ ರಿಸರ್ವ್ ಫಾರ್ ಅಮೈನೋ ಆಸಿಡ್ ಫಾರ್ ದಿ ಮಿಲ್ಕ್. ಎಗ್ ಯೋಕ್. ಸೊ ಇದರಲ್ಲೆಲ್ಲ ಏನಾಗುತ್ತೆ ಅಂದರೆ ಎಲ್ಲ ಪ್ರೋಟೀನ್ಸ್ ಇರುತ್ತೆ. ಆ ಪ್ರೋಟೀನ್ ಏನಾಗಿರುತ್ತೆ, ಇಟ್ ವಿಲ್ ಬಿ ಇನ್ ದಿ ಫಾರ್ಮ್ ಆಫ್ ಎ ಎನರ್ಜಿ, ಇಟ್ ವಿಲ್ ಬಿ ಇನ್ ದಿ ಫಾರ್ಮ್ ಆಫ್ ಎ ನ್ಯೂಟ್ರಿಯೆಂಟ್ ಸ್ಟೋರೇಜ್ ಪ್ರೋಟೀನ್ ಥರ ಇರುತ್ತೆ. ಆಲ್ ಎನರ್ಜಿ, ಆಲ್ ನ್ಯೂಟ್ರಿಯೆಂಟ್ಸ್ ವಿಲ್ ಬಿ ಸ್ಟೋರ್ಡ್ ಇನ್ ದೋಸ್ ಪ್ರೋಟೀನ್ಸ್. ಅಂಥ ಪ್ರೋಟೀನ್ಸ್ಗೆ ನಾವೇನಂತ ಕರಿತೀವಿ, ನ್ಯೂಟ್ರಿಯೆಂಟ್ ಅಥವಾ ಸ್ಟೋರೇಜ್ ಪ್ರೋಟೀನ್ ನಾವು ಹೇಳ್ತಾ ಹೋಗ್ತೀವಿ. ಅದೇ ಥರ ಕೆಟಲಿಟಿಕ್ ಪ್ರೋಟೀನ್ ಅಥವಾ ಬಯೋಕೆಮಿಕಲ್ ಕೆಟಲಿಸ್ಟ್ ಎನ್ಸೈಮ್ಸ್ ಅಂತ ಹೇಳ್ತೀವಿ ಇದನ್ನು. ಅವು ಅಂದ್ರೇನು, ಕೆಟಲಿಟಿಕ್ ಅಂದರೆ ದಿ ಗೋಯಿಂಗ್ ಟು ಆ್ಯಕ್ಟ್ ಎಸ್ ಎ ಕೆಟಲಿಸ್ಟ್. ಬಟ್ ಅದು ಯಾವ ಥರ ಕೆಟಲಿಸ್ಟು, ಆರ್ಟಿಫಿಷಿಯಲ್ ಅಥವಾ ಸಿಂಥೆಟಿಕ್ ಕೆಟಲಿಸ್ಟ್ ಅಲ್ಲ, ದೇ ಆರ್ ಬಯೋಕೆಮಿಕಲಿ ಕೆಟಲಿಸ್ಟ್. ಎಕ್ಸಾಂಪಲ್ ಎನ್ಸೈಮ್ಸ್ ಇದೆ. In the living organism, almost all the reactions are catalyzed by a specific protein called as enzymes. ನಮ್ಮ ಬಾಡಿ ಒಳಗಡೆ ಎಷ್ಟೊಂದು 108 ಥರ ರಿಯಾಕ್ಷನ್ಸ್ ಆಗ್ತಾ ಇರುತ್ತೆ. ಮೆಟಬಾಲಿಕ್ ಇರ್ಬೋದು, ರೆಸ್ಪಿರೇಟರಿ ಇರ್ಬೋದು, ಹಾಗೆ ಬೇರೆ ಬೇರೆ ಥರ ರಿಯಾಕ್ಷನ್ಸ್ ಆಗ್ತಾ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ರಿಯಾಕ್ಷನ್ಸೂ ಎನ್ಸೈಮ್ ಕೆಟಲೈಸ್ಡ್ ಇದೆ. ದಟ್ ಎನ್ಸೈಮ್ಸ್ ಆರ್ ಆಲ್ಸೋ ಪ್ರೋಟೀನ್ಸ್. ಅಂಥ ಪ್ರೋಟೀನ್ಸ್ಗೆ ನಾವೇನಂತ ಕರಿತೀವಿ, ಕೆಟಲಿಟಿಕ್ ಪ್ರೋಟೀನ್ ಅಂತ ಕರಿತೀವಿ. They have a high catalytic power, increasing the rate of the reaction in which they are involved at least by a factor 10 to the power of 6. So catalyst ಇದು ಸ್ಕೋಪ್ ಏನು ಅಂತಂದರೆ, they do not take part in the chemical reaction, just they going to initiate and they going to increase the rate of the reaction ಅಂತ ನಾವು ಹೇಳ್ತೀವಿ. ಸೊ ಎಷ್ಟು ಟೈಮ್ ಇದು ಏನಾದರೂ ಬಯೋ ಎನ್ಸೈಮ್ಸ್ ಏನಾದರೂ ಯೂಸ್ ಮಾಡ್ತಾರೆ, ಬಯೋಕೆಮಿಕಲ್ ಕೆಟಲಿಸ್ಟು ಅಥವಾ ಕೆಟಲಿಟಿಕ್ ಪ್ರೋಟೀನ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ರಿಯಾಕ್ಷನ್ ರೇಟ್ ಏನಾಗುತ್ತೆ ಅಂದರೆ 10 to the power of 6 ಅಷ್ಟು ಇನ್ಕ್ರೀಸ್ ಆಗುತ್ತೆ. ಆಲ್ಮೋಸ್ಟ್ ಆಲ್ ದಿ ನೋನ್ enzymes and in the human body there are 1000 are proteins except some catalytic RNA molecule called as ribosomes, that is the ribonucleic acid enzymes. So ಎಲ್ಲ enzymes ಯಾವುದೋ various activity that is taking part ವಿತಿನ್ ದಿ ಬಾಡಿ, ಅದೆಲ್ಲನೂ ಯಾವುದರಿಂದ ಆಗುತ್ತೆ ಅಂದರೆ, ಯಾವ ಕೆಟಲಿಸ್ಟಿಂದ ಆಗುತ್ತೆ ಅಂದರೆ ಎನ್ಸೈಮ್ಸಿಂದ ಆಗುತ್ತೆ. ದೋಸ್ ಎನ್ಸೈಮ್ಸ್ ಆರ್ ಕೆಟಲಿಟಿಕ್ ಪ್ರೋಟೀನ್ ನಾವು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಟೈಪ್ ಇದೆಯಲ್ಲ, ರೆಗ್ಯುಲೇಟರಿ ಪ್ರೋಟೀನ್ಸ್ ಅಂತ ಕರಿತೀವಿ, ಇಲ್ಲಾಂದರೆ ಹಾರ್ಮೋನ್ಸ್ ಅಂತ ಕರಿತೀವಿ. ದೀಸ್ ಆರ್ ದಿ ಪ್ರೋಟೀನ್ ವಿಚ್ ಕಂಟ್ರೋಲ್ ರೆಗ್ಯುಲೇಟ್ ದಿ ಸೆಲ್ಯುಲಾರ್ ಆ್ಯಕ್ಟಿವಿಟಿ. ಕಂಟ್ರೋಲ್ ಮಾಡುತ್ತೆ, ರೆಗ್ಯುಲೇಟ್ ಮಾಡುತ್ತೆ. ಅಂಥದಕ್ಕೆ ನಾವು ರೆಗ್ಯುಲೇಟರಿ ಪ್ರೋಟೀನ್ಸ್ ಅಂತ ಕರಿತೀವಿ. ಜನರಲಿ ಹಾರ್ಮೋನ್ಸ್ ಅಂತ ಕರಿತಾರೆ. ಫಾರ್ ಎಕ್ಸಾಂಪಲ್ ಇನ್ಸುಲಿನ್ ಇದೆ. ಇನ್ಸುಲಿನ್ ಏನು ಮಾಡುತ್ತೆ, ಗ್ಲೂಕೋಸ್ ಮೆಟಬಾಲಿಸಮ್ನ ಅದು ರೆಗ್ಯುಲೇಟ್ ಮಾಡುತ್ತೆ. ಸೊ ಅಂಥ ಪ್ರೋಟೀನ್ಸ್ಗೆ ನಾವೇನಂತ ಕರಿತೀವಿ, ರೆಗ್ಯುಲೇಟರಿ ಪ್ರೋಟೀನ್ಸ್ ಅಂತ ಕರಿತೀವಿ. ನೆಕ್ಸ್ಟು ಪ್ರೊಟೆಕ್ಟಿವ್ ಪ್ರೋಟೀನ್ಸ್ ಅಂತ ಕರಿತೀವಿ, ಆ್ಯಂಟಿಬಾಡೀಸ್. ಆ್ಯಸ್ ಅ ನೇಮ್ ಇಂಡಿಕೇಟ್ಸ್, ಇಟ್ ಗೋಯಿಂಗ್ ಟು ಪ್ರೊಟೆಕ್ಟ್, it going to act as a defend against the invention of the foreign species such as virus. They protect from injury. ಅಂಥದಕ್ಕೆ ನಾವೇನಂತ ಕರಿತೀವಿ, ಪ್ರೊಟೆಕ್ಟಿವ್ ಪ್ರೋಟೀನ್ಸ್ ಅಂತ ಕರಿತೀವಿ. ಫೈಬ್ರೊನೋಜಿನ್ ಅಥವಾ ಥ್ರೋಬಿನ್ prevent the loss of blood by clotting. So these are the examples. They are going to protect us when there is an injury, when there is an invention ಬೈ ದಿ ಫಾರಿನ್ ಸ್ಪೀಷೀಸ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಪ್ರೊಟೆಕ್ಟ್ ಪ್ರೋಟೀನ್ಸ್ ಅಂತ ಕರಿತೀವಿ. ಅದೇ ಥರ ಮೊಟೈಲ್ ಪ್ರೋಟೀನ್ಸ್ ಅಥವಾ ಕಂಟ್ರಾಕ್ಟೈಲ್ ಪ್ರೋಟೀನ್ಸ್ ಅಂತ ಕರಿತೀವಿ. ದೀಸ್ ಪ್ರೋಟೀನ್ಸ್ ಎನೇಬಲ್ ಸೆಲ್ಸ್ ಟು ಕಾಂಟ್ರಾಕ್ಟ್ ಆರ್ ಚೇಂಜ್ ದಿ ಶೇಪ್ ಟು ಮೂವ್ ಅಬೌಟ್. ಯಾವುದೋ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಹೋಗಬೇಕು, ಅದೇನಾಗುತ್ತೆ, ಕಾಂಟ್ರಾಕ್ಟ್ ಆಗುತ್ತೆ. ಎನೇಬಲ್ ಸೆಲ್ಸ್ ಒಳಗಡೆ ಹೋಗೋಕ್ಕೆ ಅದು ಈಸಿಯಾಗಿ ಪ್ರೋಟೀನ್ಸ್ಗೆ ಹಲೋ ಮಾಡುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಕಾಂಟ್ರಾಕ್ಟೈಲ್ ಅಥವಾ ಮೊಟೈಲ್ ಪ್ರೋಟೀನ್ಸ್ ಅಂತ ಕರಿತೀವಿ. ಆಕ್ಟಿನ್ ಆ್ಯಂಡ್ ಮಯೋಸಿನ್ ಹೆಲ್ಪ್ ಇನ್ ಮಸಲ್ ಕಾಂಟ್ರಾಕ್ಷನ್. ಈ ರೀತಿಯಾಗಿ ಪ್ರೋಟೀನ್ಸ್ನ ನಾನು ಏನು ಮಾಡ್ತಾ ಇದ್ದೀನಿ, ವೇರಿಯಸ್ ಮೆಥಡ್ಸಲ್ಲಿ ಅದನ್ನು ನಾನು ಕ್ಲಾಸಿಫಿಕೇಷನ್ ಮಾಡ್ತಾ ಇದ್ದೀನಿ. ಬೇಸ್ಡ್ ಆನ್ ದೇರ್ ಫಂಕ್ಷನ್, ಬೇಸ್ಡ್ ಆನ್ ದೇರ್ ಶೇಪ್. ಆ ರೀತಿಯಾಗಿ ಬೇರೆ ಬೇರೆ ಥರ ಪ್ರೋಟೀನ್ ಅಂತಂದರೆ ಒಂದೇ 20 ಅಮೈನೋ ಆ್ಯಸಿಡ್ಸ್, ದೇ ಆರ್ ಅರೇಂಜ್ಡ್ ಇನ್ ಎ ಪರ್ಟಿಕ್ಯುಲರ್ ಸೀಕ್ವೆನ್ಸ್. ಆದರೆ ಈಚ್ ಒನ್ ಆಫ್ ದೆಮ್ ದೇ ಗೋಯಿಂಗ್ ಟು ಆ್ಯಕ್ಟ್ ಇನ್ ಎ ಡಿಫ್ರೆಂಟ್ ಮ್ಯಾನರ್. ಹಾಗಾಗಿ ಬೇಸ್ಡ್ ಆನ್ ದೇರ್ ಬಯಾಲಜಿಕಲ್ ಆ್ಯಕ್ಟಿವಿಟಿ, ಬೇಸ್ಡ್ ಆನ್ ದೇರ್ ಶೇಪ್, ನಾವೇನು ಮಾಡ್ತಾ ಹೋಗ್ತೀವಿ, ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಕ್ಲಾಸಿಫಿಕೇಷನ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.